ಈ ಮಧ್ಯೆ ರಾಮನಗರದ ಬಿಡದಿ ರೆಸಾರ್ಟ್ ಬಳಿ ಕುದುರೆ ವ್ಯಾಪಾರ. ಒಡಿಶಾ ಶಾಸಕರ ಖರೀದಿಗೆ ಬಂದಿದ್ದಾರೆ 4 ಅಪರಿಚಿತರು. ಯುದ್ಧದ ಮಧ್ಯೆ ಪೊಲಿಟಿಕಲ್ ಸುದ್ದಿ. ಕರ್ನಾಟಕ ಮೂಲದ ವ್ಯಕ್ತಿಯ ಜೊತೆ ಬಂದಿದ್ದಾರೆ 4. ಇಬ್ಬರನ್ನ ಹಿಡಿದ್ರು ಕೈ ಮುಖಂಡರು, ಮತ್ತಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಅಪರಿಚಿತ ವ್ಯಕ್ತಿಗಳ ಬಳಿ ಒಂದಿಷ್ಟು ಖಾಲಿ ಚೆಕ್ಗಳು ಕೂಡ ಪತ್ತೆಯಾಗಿದೆ. ಬ್ಲಾಂಕ್ ಚೆಕ್ ಹಿಡಿದು ಒಬ್ಬೊಬ್ಬರನ್ನ ಭೇಟಿ ಮಾಡ್ತಾ ಇದ್ರು. ಹಾಗೆ ಚೆಕ್ ಹಿಡಿದು ಓಡಾಡ್ತಾ ಇದ್ದವರನ್ನ ಡಿಕೆ ಬೆಂಬಲಿಗರು ಹಿಡಿದಿದ್ದಾರೆ. ಅವರು ಬೀರೇಂದ್ರ ಪ್ರಸಾದ್ ಅನ್ನೋರ ಹೆಸರಿನಲ್ಲ ಚೆಕ್ಗಳಿದೆಯಂತೆ. ಶಾಸಕರು ವಾಸ್ತವ್ಯ ಹೂಡಿರುವಂತಹ ರೆಸಾರ್ಟ್ನಲ್ಲಿ ಗದ್ದಲ. ಸ್ಥಳಕ್ಕೆ ಬಿಡದಿ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗುತ್ತೆ ಎನ್ನುವಂತಹ ಭಯದಲ್ಲಿ ಒಡಿಶಾದ 4 ಕಾಂಗ್ರೆಸ್ ನಾಯಕರನ್ನ ಕರ್ಕೊಂಡು ಬಂದು ರಾಮನಗರದ ಈ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಬಳಿ ಇರುವಂತಹ ಈ ರೆಸಾರ್ಟ್ ಏನಿದೆ ಅಲ್ಲಿ ಇಡಲಾಗಿದೆ. ಆದರೆ ಅಲ್ಲೂ ಬಂದು ಅವರಿಗೆ ಚೆಕ್ ಕೊಟ್ಟು ಅವರನ್ನ ಆಮಿಷವೊಡ್ಡಿ ವಶಕ್ಕೆ ಪಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಅದನ್ನು ತಡೆಯಲಾಯಿತು ಅನ್ನುವಂಥ ಮಾಹಿತಿ. ನಮ್ಮ ಒಡಿಶಾ ಶಾಸಕರು ರೆಸಾರ್ಟ್ನಲ್ಲಿದ್ರು, 5 ಕೋಟಿ ಆಫರ್ ಕೊಟ್ಟು ಶಾಸಕರನ್ನ ಭೇಟಿಯಾಗಿದ್ದಾರೆ ಅಂತ ಡಿಕೆಶಿ ಬಾಂಬ್ ಸಿಡಿಸಿದ್ದಾರೆ. ನಮ್ಮ 8 MLA ಇದ್ರು, 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಾಯನ್ಪುರ ಸುರೇಶ್ ಅವನ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬನ್ನ ತೆಳಾಕೊಂಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ಚೆಕ್ ಅನ್ನ ಎಲ್ಲ ಸೀಸ್ ಮಾಡಿಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದೆ ಕಾನೂನು ಏನಿದೆ ಅದಕ್ಕೆ ಕ್ರಮ ಕೈಗೊಳ್ತಾರೆ.